ಮಾಡಿದ್ರೆ ಮಧ್ಯ ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ, ಉತ್ತರ ಕರ್ನಾಟಕ ಭಾಗಕ್ಕೂ ಅನುಕೂಲ ಆಗುತ್ತೆ. ಇಲ್ಲ, ಅವರಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದಾರೆ. ನಾವು ಕೂಡ ತುಮಕೂರಿಗೆ ಆಗಬೇಕು ಅನ್ನೋ ಇಚ್ಛೆ ಮೊದಲಿಂದನೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ನಾನು ಕೂಡ. ಆದರೆ ಟೆಕ್ನಿಕಲ್ ಕಮಿಟಿ ಏನು ಎರಡು ಜಾಗವನ್ನು ನೋಡಿ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಮ್ಮ MP ಪಾಟೀಲ್ರವರು ಎರಡು ಜಾಗವನ್ನು, ಒಂದು ನೆಲಮಂಗಲದ ಕುಣಿಗಲ್ ರೋಡ್ ಇದೆಯಲ್ಲ ಆ ಭಾಗ ಒಂದು ಮತ್ತು ಬಿಡದಿ ಒಂದು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. DGCA ನವರು ಅವ್ರದ್ದು ಟೆಕ್ನಿಕಲ್ ಟೀಮ್ ಇದೆ, ಟೆಕ್ನಿಕಲಿ ಅವರು ಎಕ್ಸಾಮಿನ್ ಮಾಡ್ತಾರೆ. ನಮಗೆ ತುಮಕೂರಿಗಾದರೆ ಭಾಳ ಒಳ್ಳೆಯದಲ್ಲ, ಯಾಕೆಂದರೆ ಒಂದು ಸುಮಾರು 18-20 ಜಿಲ್ಲೆಗಳಿಂದ ತುಮಕೂರು ಪಾಸ್ ಆಗುತ್ತೆ, ಅವರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಮ್ಮ ಆರ್ಗ್ಯುಮೆಂಟು. ಎರಡನೇದು ಇನ್ನೊಂದು ಸ್ವಲ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗೇನಿದೆ ಆ ಲೈನ್ನಲ್ಲೇ ಅದು ಬರ್ಬೋದೇನು ಅಂತ, ಅದು ಟೆಕ್ನಿಕಲ್ ಇದಕ್ಕೆ ಬಿಟ್ಟಿದ್ದು. ತುಮಕೂರಿಗೆ ಖಂಡಿತವಾಗಿ ತುಮಕೂರಿಗಾದರೆ ನನಗೆ ಭಾಳ ಸಂತೋಷನ ಆಗುತ್ತೆ. ನಾವು ಒತ್ತಾಯ ಮಾಡಿದ್ರಲ್ಲ ಸರ್? ಇಲ್ಲ, ನಾವು ಹಿಂದೆ ಎಲ್ಲ ಕೇಳಿದ್ದೀವಿ, ನಾವು ಹಿಂದೆ ಕೇಳಿ ತುಮಕೂರಿಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ ಹಿಂದೆ. ಆಮೇಲೆ ಅವರು ಟೆಕ್ನಿಕಲ್ ಟೀಮು ಯಾವುದೋ ಒಂದು ಕಮಿಟಿ ಮಾಡಿದ್ರಲ್ಲ, ಅವರು ಆ ಎರಡು ಜಾಗವನ್ನು ರೆಕಮೆಂಡ್ ಮಾಡಿದ್ದಾರೆ ಅಂತ. ಸರ್ಕಾರ ಅಂತಿಮವಾಗಿ ಏನು ತೀರ್ಮಾನ ತಗೊಳುತ್ತೆ ನೋಡೋಣ. ಸೊ ಬಿಡದಿ ವಿಚಾರವಾಗಿ ಪಾದಯಾತ್ರೆ ಮಾಡಲಿಕ್ಕೆ ಅಂದರೆ ಈಗಾಗಲೇ ಪ್ರತಿಭಟನೆ ಮಾಡಿದ್ದಾರೆ, ನೆಕ್ಸ್ಟ್ ಪಾದಯಾತ್ರೆ ಮಾಡ್ತೀವಿ ಅಂತ BJP ಘೋಷಣೆ ಮಾಡಿದ್ರು. ಅವ್ರಿಗೇನು ತಿಳಿದಿದೆಯೋ ಅವರು ಮಾಡ್ತಾರೆ. ಇದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು. ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನು ಪ್ರಸ್ತಾಪ ಮಾಡಿದರು, ಆನಂತರ ಅದನ್ನು ಕೈಬಿಟ್ಟಿದ್ರು. ಮತ್ತು ತಿರುಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನು ತೆಗೆದುಕೊಂಡಿದ್ದಾರೆ. ಮೊದಲೇ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಇದ್ದಾಗಲೇ ಕ್ಯಾಬಿನೆಟಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿರೋದು, ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ರಾಜಕೀಯದ್ದು ಇಂಥದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೋಡಬೇಕು ವಿನಃ ರಾಜಕೀಯ ದೃಷ್ಟಿಯಿಂದ ನೋಡಬಾರ್ದು. ಸರ್, ಇಷ್ಟೊತ್ತು ವಿಳಂಬ ಗ್ರಾಮೀಣಾಭಿವೃದ್ಧಿ ಇಲಾಖೆ, ತಮ್ಮ ಇಲಾಖೆ ಎಲ್ಲ ಜಂಟಿಯಾಗಿ ಇದರ ನಾವು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀವಿ. ಈಗ ಈ ಸ್ವತ್ತನ್ನು ಗ್ರಾಮೀಣ ಇಲಾಖೆ ವತಿಯಿಂದ ಕೊಡ್ತಕ್ಕಂಥದ್ದಿದ್ರೂ ಕೂಡ ನಾವು ಕಂದಾಯ ಇಲಾಖೆಯಿಂದ ಅದಕ್ಕೆ ಪೂರಕವಾಗಿ ನಾವು ಕೂಡ ಮಾಡಬೇಕಾಗ್ತದೆ. ಅದನ್ನು ಆದಷ್ಟು ಬೇಗ ಮಾಡಿ ಅಂತೇಳಿ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿದೆ. ಯಾಕೆಂದರೆ ಅದು ಭಾಳ ದಿವಸದಿಂದ ನೆನೆಗುದಿಗೆ ಬಿದ್ದಿರೋ ಅಂಥದ್ದು ಆಗಬಾರ್ದು, ಬೇಗ ಬೇಗ ಮಾಡಿಸ್ಬೇಕು. ಸರ್, ರಾಜ್ಯದಲ್ಲಿ ಮಳೆ ಕೈ ಕೊಟ್ಟಿದೆ, ಬರದ ಛಾಯೆ ಇದೆ. ಒಂದು ಕಡೆ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಸರತ್ತು ಮಾಡ್ತಾ ಇದೆ, ಆಗ್ತಾ ಇಲ್ಲ. ಸೊ ಅಧಿವೇಶನನೂ ಕರೆಯೋದ್ರಲ್ಲಿ ತಡ ಆಗ್ತಿದೆ ಅನ್ನೋಂಥ ಆರೋಪ. ಇಲ್ಲ, ಅದೆಲ್ಲ ಈಗ ನೋಡಿ, ಒಂದು ಕಡೆ ನಿಮ್ಮ ಎಕ್ಸ್ಪೆನ್ಷನ್ ಆಗಲಿಲ್ಲ ಅಂದರೆ ಏನು ರೀ ಬರೀ 15 ಜನ ಮಂತ್ರಿ ಇಟ್ಕೊಂಡು ಮಾಡ್ತೀರಾ ಅಂತ ನೀವೇ ಹೇಳ್ತೀರ. ಇನ್ನೊಂದು ಕಡೆ ಈಗ ಎಕ್ಸ್ಪೆನ್ಷನ್ ಮಾಡ್ತೀರಿ ಅಂದರೆ ಬರ ಇದೆ, ನೀವು ಎಕ್ಸ್ಪೆನ್ಷನ್ ಮಾಡ್ತೀರಿ ಅಂತೀರಿ. ನೋಡಿ, ನಮಗೆ ಜವಾಬ್ದಾರಿ ಇದೆ, ಜನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸರ್ಕಾರವಾಗಿ ರಾಜ್ಯದ ಕಷ್ಟ ಸುಖಗಳಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಇವತ್ತು ಬರದ ಪರಿಸ್ಥಿತಿಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು, ನಾನು ಬೆಳಗಾಂ ಡಿವಿಷನ್ನಲ್ಲಿ 7 ಜಿಲ್ಲೆ ಮತ್ತು ಕಲಬುರಗಿ ಡಿವಿಷನ್ನಲ್ಲಿ 8 ಜಿಲ್ಲೆ, ತುಮಕೂರು, ಚಿತ್ರದುರ್ಗ ಇವೆಲ್ಲ ರಿವ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನೆನ್ನೆ ತಾನೇ ನಾನು ತುಮಕೂರು ರಿವ್ಯೂ ಮಾಡ್ಕೊಂಡು ಬಂದೆ. ನಮಗೆ ಆತಂಕ ಇದೆ, ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಮುಂದೆ ಏನು ಮಾಡಬೇಕು ಅಂತೇಳಿ ನಾವು ಈಗ ಚರ್ಚೆ ಮಾಡ್ತಾ ಇದ್ವಿ. ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೆವು. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ DC ಹತ್ರ PD ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ನಾವು ಭಾಳ ಜವಾಬ್ದಾರಿಯಿಂದ ಇದನ್ನು ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ವಿಪಕ್ಷಗಳು ಬರೀ ಲೆಟರ್ ಬರೆಯೋದ್ರಲ್ಲಿ ಅಷ್ಟೇ ಆಗಿದೆ, ನೀವೇನು ಮಾಡ್ತೀರಿ ಅನ್ನೋ ಅಂತ ನಾವು ಮಾಡ್ತಾ ಇರೋದನ್ನೇ ಹೇಳ್ತಾ ಇದ್ದೀನಲ್ಲ. ಈಗ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವ್ರಿಗೆ ಹಣ ಕೊಟ್ಟಿದ್ದೇವೆ.
ಅದನ್ನು ಮಾನಿಟ್ರ್ ಮಾಡ್ತಾರೆ. ಪ್ರತಿ ಡೆಪ್ಯೂಟಿ ಕಮಿಷನರು ಮಾನಿಟ್ರ್ ಮಾಡ್ತಾರೆ, CEO ಮಾನಿಟ್ರ್ ಮಾಡ್ತಾರೆ. ನೀವೇನು ಮಾಡ್ತೀರಿ ಅಂದರೆ, ಈಗ ನಾನು ಪತ್ರ ಬರೆದಿದ್ದೇನೆ, ಕೇಂದ್ರ ಸರ್ಕಾರದಿಂದ ಅವರು ಹಣ ಕೊಡಿಸ್ಲಿ, ಆ ನಿಯಮಗಳನ್ನು ಬರ ಪರಿಸ್ಥಿತಿಯಲ್ಲಿ ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದಕ್ಕೆ ಕೆಲವು ನಿಯಮಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ರಿಲ್ಯಾಕ್ಸ್ ಮಾಡಿ ಅಂತೇಳಿ ನಾನು ಪತ್ರ ಬರೆದಿದ್ದೇನೆ. ಇಡೀ ದೇಶದಲ್ಲಿ ಇವತ್ತು ಬರೀ ಕರ್ನಾಟಕದಲ್ಲಲ್ಲ, ಇಡೀ ದೇಶದಲ್ಲಿ ಬರ ಇದೆ. ಅದಕ್ಕೆ ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡಿ ಅಂತೇಳಿ ಪತ್ರ ಬರೆದಿದ್ದೇನೆ ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಕೃಷಿ ಸಚಿವರಿಗೆ. ಇದೆಲ್ಲ ನಾವೇನು ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಾ ಇಲ್ಲ, ನಾವು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ. ಸರ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.